ಮಾಗೋಡಿನ ಗಣಪತಿ ಹೆಗಡೆಯವರ ಸಂಸ್ಮರಣಾರ್ಥ ಸಂಗೀತ ಕಾರ್ಯಕ್ರಮ ಗಾನ ನಮನ ಶನಿವಾರ ಮಾಗೋಡಿನಲ್ಲಿ ಬಹಳ ಭಾವಪೂರ್ಣವಾಗಿ ಸುಮಧುರವಾಗಿ ನೆರವೇರಿತು. ಯಕ್ಷಗಾನ, ಭಜನೆ ಹಾಗೂ ಸಂಗೀತ ಮುಂತಾದ ಕಲಾ ಪ್ರಕಾರಗಳ ಅಭಿಮಾನಿಗಳು, ಆರಾಧಕರು ಆಗಿದ್ದ ಜಿಟಿ ಹೆಗಡೆಯವರು ತಮ್ಮ ಬದುಕಿನುದ್ದಕ್ಕೂ ಕಲಾವಿದರನ್ನ ಮನೆಗೆ ಆಮಂತ್ರಿಸಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವರಿಗೆ ಯಥೋಚಿತ ಸತ್ಕಾರ, ಗೌರವದ ಆತಿಥ್ಯ ನೀಡಿ ಸಂಭ್ರಮಿಸುವ ಉನ್ನತ ಸಂಸ್ಕಾರವನ್ನ ಮೈಗೂಡಿಸಿಕೊಂಡಿದ್ದರು. ಅವರ ಈ ಪವಿತ್ರ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಶ್ರೀಯುತರ ಕುಟುಂಬಸ್ಥರು ಜಿಟಿ ಹೆಗಡೆಯವರು ದೈವಾಧೀನರಾದ ನಂತರ ಪ್ರತಿ ವರ್ಷ ಅವರ ಪುಣ್ಯತಿಥಿಯ ದಿನದಂದು ಸಂಜೆಯಿಂದ ರಾತ್ರಿಯ ತನಕ ಸಂಗೀತ ಸಮಾರಂಭ ಆಯೋಜಿಸಿ ಮೃತರ ಆತ್ಮಕ್ಕೆ ಗಾನ ನಮನದ ಮೂಲಕ ಗೌರವ ಸಮರ್ಪಣೆ ನಡೆಸುತ್ತಾ ಬಂದಿದ್ದಾರೆ. ಶನಿವಾರದಂದು ನಡೆದ ಈ ವರ್ಷದ ಸಂಗೀತ ಸಮಾರಂಭದಲ್ಲಿ ಗಣಪತಿ ಹೆಗಡೆ ಯಲ್ಲಾಪುರ, ಶ್ರೀಮತಿ ಬಕುಲಾ ಹೆಗಡೆ ಸಿರ್ಸಿ, ಶ್ರೀಮತಿ ತಾರಾ ಭಟ್ ಹೊನ್ನಾವರ, ಶ್ರೀಪಾದ್ ಹೆಗಡೆ ಸೋಮನಮನೆ, ಶೇಷಾದ್ರಿ ಅಯ್ಯಂಗಾರ್ ಮಂಕಿ, ಅಕ್ಷಯ್ ಭಟ್ ಅಂಸಳ್ಳಿ ಹಾಗೂ ಮನೋಜ್ ಭಟ್ಟ ಕಡೇಹಳ್ಳ ಮೊದಲಾದ ಕಲಾವಿದರು ಆಗಮಿಸಿ ಸುಮಧುರ ಸಂಗೀತದ ಸುದೆ ಹರಿಸಿ ಗಾನ ನಮನ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿಸಿದರು. ಪ್ರಾರಂಭದಲ್ಲಿ ಕುಟುಂಬದ ಹಿರಿಯರಾದ ಬಾಬು ಹೆಗಡೆ, ನರಸಿಂಹ ಹೆಗಡೆ, ರಾಜ್ಯರತ್ನ ಹೆಗಡೆ ಹಾಗೂ ಕಲಾವಿದರಾದ ಗಣಪತಿ ಹೆಗಡೆ ಮತ್ತು ಶ್ರೀಪಾದ್ ಹೆಗಡೆಯವರು ದೀಪ ಬೆಳಗಿ ಶ್ರೀಯುತ ಜಿಟಿ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ರು. ತೇಜಸ್ವಿನಿ ಹೆಗಡೆ, ಸಿಂಚನಾ ಭಟ್ ಹಾಗೂ ನಮ್ರತಾ ಹೆಗಡೆ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀಮತಿ ತಾರಾ ಭಟ್ ಅವರು ಭೂಪ್ ರಾಗದೊಂದಿಗೆ ಗಾಯನವನ್ನ ಆರಂಭಿಸಿ ನಂತರ ಭಕ್ತಿಗೀತೆ ಹಾಗೂ ವಚನಗಳನ್ನ ಸುಶ್ರಾವ್ಯವಾಗಿ ಹಾಡಿ ತಂದೆಯವರಿಗೆ ಗಾನ ನಮನವನ್ನ ಸಲ್ಲಿಸಿದ್ರು. ಅವರಿಗೆ ತಬಲಾದಲ್ಲಿ ಶೇಷಾದ್ರಿ ಅಯ್ಯಂಗಾರ್ ಹಾಗೂ ಹಾರ್ಮೋನಿಯಂನಲ್ಲಿ ಮನೋಜ್ ಭಟ್ ಸಾಥ್ ನೀಡಿದ್ರು. ಬಾರೋ ನಮ್ಮ ಮನೆಗೆ ಗೋಪಾಲ ಕೃಷ್ಣ, 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 ಬಾರೋ ನಮ್ಮ ಮನೆಗೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೆರಗಡಿಗೆ ಅಂದಿರೊಡೆ ಎಂದೆಯ, ಮೆರಗಡಿಗೆ ಅಂದಿರೊಡೆ ಎಂದೆಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಬೆಟ್ಟದ ನಂತರ ಬಕುಲಾ ಹೆಗಡೆಯವರು ಹೇಮಂತ ರಾಗದೊಂದಿಗೆ ಗಾಯನ ಆರಂಭಿಸಿ
ಬಳಿಕ ಭಕ್ತಿಗೀತೆ, ನಾಟ್ಯಗೀತೆ ಹಾಗೂ ಭಾವಗೀತೆಗಳನ್ನ ಹಾಡಿ ಶ್ರೋತೃಗಳ ಮನಸೂರೆಗೈದರು. ಅವರಿಗೆ ಹಾರ್ಮೋನಿಯಂನಲ್ಲಿ ಶ್ರೀಪಾದ್ ಹೆಗಡೆ ಸೋಮನಮನೆ ಹಾಗೂ ತಬಲಾದಲ್ಲಿ ಅಕ್ಷಯ್ ಭಟ್ ಅಂಸಳಿ ಸಮರ್ಥ ಸಾಥ್ ನೀಡಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದರು. ಕಾರ್ಯಕ್ರಮದ ಅಂತಿಮ ಹಾಗೂ ಪ್ರಧಾನ ಘಟ್ಟದಲ್ಲಿ ಗಣಪತಿ ಹೆಗಡೆ ಯಲ್ಲಾಪುರ ಅವರು ತಮ್ಮ ಗಾಯನವನ್ನ ಪ್ರಸ್ತುತಪಡಿಸಿದರು. ಚಂದ್ರಕಂಸ ರಾಗದೊಂದಿಗೆ ಪ್ರಾರಂಭಿಸಿದ ಅವರು ತದನಂತರ ಭಕ್ತಿಗೀತೆ, ನಾಟ್ಯ ಸಂಗೀತ, ಅಭಂಗಗಳನ್ನ ವೈಶಿಷ್ಟ್ಯಪೂರ್ಣವಾಗಿ ಹಾಡಿ ಶ್ರೋತೃಗಳನ್ನ ಮಂತ್ರಮುಗ್ಧರನ್ನಾಗಿಸಿದರು. ಅವರಿಗೆ ತಬಲಾದಲ್ಲಿ ಶೇಷಾದ್ರಿ ಅಯ್ಯಂಗಾರ್ ಹಾಗೂ ಅಕ್ಷಯ್ ಭಟ್, ಹಾರ್ಮೋನಿಯಂನಲ್ಲಿ ಮನೋಜ್ ಭಟ್ ಅದ್ಭುತವಾಗಿ ಸಾಥ್ ನೀಡುವುದರ ಮೂಲಕ ಕಾರ್ಯಕ್ರಮವನ್ನ ಅವಿಸ್ಮರಣೀಯವಾಗಿಸಿದರು. ನಿನಾದ ಕುಮಟಾದ ನರೇಶ್ ಭಟ್ ಅವರ ಧ್ವನಿ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಸುಮಧುರ ಸ್ಪರ್ಶ ನೀಡಿತು. ಡಿಜೆ ಗೌಸ್ ಸಂಶಿ ಅವರ ಆಕರ್ಷಕ ವೇದಿಕೆಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು.
ಸ್ವಾದಿಷ್ಟಕರ ಊಟೋಪಚಾರದ ವ್ಯವಸ್ಥೆಯನ್ನ ಸುಬ್ರಾಯ್ ಹೆಗಡೆ ಚಿಟ್ಟಾಣಿಯವರು ಮಾಡಿಕೊಟ್ರು. ತೇಜಸ್ವಿನಿ ಹೆಗಡೆಯವರ ಸುಂದರ ನಿರೂಪಣೆಯು ಸಮಾರಂಭದ ಸೊಗಸನ್ನ ಇನ್ನಷ್ಟು ಹೆಚ್ಚಿಸಿತು. ಟಿಜಿ ಹೆಗಡೆ ಆಗಮಿಸಿದ ಕಲಾವಿದರನ್ನು, ಶ್ರೋತೃಗಳನ್ನು ಸ್ವಾಗತಿಸಿದ್ರು. ಆಗಮಿಸಿದ ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆಯನ್ನ ಕೇರಿಯ ಹಾಗೂ ಊರಿನವರ ಸಹಕಾರದೊಂದಿಗೆ ಕುಟುಂಬಸ್ಥರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಒಟ್ಟಿನಲ್ಲಿ ಸುಮಾರು 4 ತಾಸುಗಳ ಕಾಲ ನಡೆದ ಸಂಗೀತ ಕಾರ್ಯಕ್ರಮ ಸೇರಿದ್ದ ಜನರನ್ನು ಬೇರೆಯೇ ಆದ ಸುಮಧುರ ಪ್ರಪಂಚಕ್ಕೆ ಕೊಂಡೊಯ್ದಿತು. ಕಲಾವಿದರ ಅತ್ಯದ್ಭುತ ಪ್ರದರ್ಶನ ಗಾನನಮನ ಕಾರ್ಯಕ್ರಮವನ್ನ ಸ್ಮರಣೀಯ ಹಾಗೂ ಅರ್ಥಪೂರ್ಣವಾಗಿಸಿತು. ನುಡಿಸಿರಿಗಾಗಿ ಮಾಗೋಡ್ನಿಂದ ಟಿಜಿ ಹೆಗಡೆ.